ನಮಸ್ಕಾರ ಎಲ್ಲರಿಗೂ. ಪ್ಯಾಪ್ಲಿ ಆನ್ಲೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಸ್ವಾವಲಂಬಿ ಸಾರಥಿ ಯೋಜನೆ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ. ಯಾರೆಲ್ಲ ಒಂದು ಟ್ಯಾಕ್ಸಿ ಕಾರ್ ಲೋನ್ ಪಡ್ಕೋಬೇಕು ಅಂದ್ಕೊಂಡಿದ್ದೀರಾ ಅಂಥವ್ರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. 4 ಲಕ್ಷ ರೂಪಾಯಿ ಸಬ್ಸಿಡಿಯೊಂದಿಗೆ ಈ ಒಂದು ಟ್ಯಾಕ್ಸಿ ಕಾರನ್ನು ಖರೀದಿ ಮಾಡೋಕ್ಕೆ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸರ್ಕಾರ. ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಕೊನೆ ದಿನಾಂಕ ಏನು, ಮತ್ತು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು, ಎಲ್ಲಿ ಸಲ್ಲಿಸೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ ಸ್ನೇಹಿತರೆ. ಈ ಒಂದು ಸಬ್ಸಿಡಿ ಕಾರ್ ಲೋನ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅರ್ಹರಿದ್ದಾರೆ ಅಂದರೆ SC/ST ವಿದ್ಯಾರ್ಥಿಗಳು ಅಥವಾ ನಿರುದ್ಯೋಗ ಯುವಕ ಯುವತಿಯರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಹಾಗೂ ಇದಕ್ಕೆ ಅರ್ಜಿ ಸಲ್ಲಿಸುವ ಒಂದು ವೆಬ್ಸೈಟು ಅರ್ಜಿಗಳು ಪ್ರಾರಂಭ ಆಗಿದ್ದಾವೆ. ಅಲ್ಲಿ ಯಾವೊಂದು ನಿಗಮಕ್ಕೆ ಈ ಒಂದು ಅರ್ಜಿಗಳು ಪ್ರಾರಂಭ ಆಗಿದ್ದಾವೆ ಅಂತ ಇವಾಗ ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಆ ಒಂದು ನಿಗಮಕ್ಕೆ ನೀವು ಸಂಬಂಧಪಟ್ಟವರಾಗಿದ್ದರೆ ಅರ್ಜಿಯನ್ನು ನೀವು ಕೂಡ ಸಲ್ಲಿಸ್ಕೋಬೋದು. ಬನ್ನಿ ಇವಾಗ ಯಾವೆಲ್ಲ ನಿಗಮಕ್ಕೆ ಅರ್ಜಿ ಆಹ್ವಾನ ಅಂತ ನೋಡೋಣ ಸ್ನೇಹಿತರೆ. ನಾನು ಇವಾಗ ಸೇವಾ ಸಿಂಧು ಅಪ್ಲಿಕೇಶನ್ನಲ್ಲಿ ಅರ್ಜಿ ಆಹ್ವಾನ ಆಗಿದೆ. ಎಲ್ಲ ಒಂದು ಅರ್ಜಿ ಸಲ್ಲಿಸೋದು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಇವಾಗ ನೋಡ್ತಾ ಇದ್ದೀರಾ, ಸೇವಾ ಸಿಂಧುನಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಸ್ವಾವಲಂಬಿ ಸಾರಥಿ ಯೋಜನೆ 4 ಲಕ್ಷ ರೂಪಾಯಿ ಸಬ್ಸಿಡಿಯೊಂದಿಗೆ. ಇಲ್ಲಿ ನಿಗಮದ ಹೆಸರು ಕೂಡ ಕೊಟ್ಟಿದ್ದಾರೆ. ಯಾವೆಲ್ಲ ನಿಗಮದ ಹೆಸರು ಇದಾವೆ ಅಂತ ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ. SC/ST ಎಲ್ಲ ನಿಗಮಗಳಿಗೆ ಅರ್ಜಿಯಲ್ಲಿ ಆಹ್ವಾನ ಆಗಿರೋದಿಲ್ಲ. ಕೆಲವು ನಿಗಮಗಳಿಗೆ ಈ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಗೌರ್ಮೆಂಟ್ ಕಡೆಯಿಂದ. ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಕರ್ನಾಟಕ ಸ್ಟೇಟ್ ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಈ ಒಂದು ನಿಗಮದಲ್ಲಿ ಈ ಒಂದು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕರ್ನಾಟಕ ಸ್ಟೇಟ್ ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಭಿವೃದ್ಧಿ ನಿಗಮದಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾರೆಲ್ಲ ಈ ಒಂದು ಕರ್ನಾಟಕ ಸಫಾಯಿ ಕರ್ಮಚಾರಿಗೆ ಸಂಬಂಧಪಟ್ಟವರಿದ್ದೀರಾ ಅದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಕರ್ನಾಟಕ ಆದಿಜಾಂಬವ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಅರ್ಜಿಯನ್ನು ಕೂಡ ಆಹ್ವಾನಿಸಲಾಗಿದೆ. ಕರ್ನಾಟಕ ಆದಿಜಾಂಬವ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ನೀವು ಒಳಪಡ್ತಾ ಇದ್ದರೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಅದೇ ರೀತಿಯಾಗಿ ಇಲ್ಲಿ ಕರ್ನಾಟಕ ಭೂವಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿಯಾಗಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಸ್ಕೆಡ್ಯೂಲ್ ಟ್ರೈಬ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ವಾಲ್ಮೀಕಿ ಸಮುದಾಯ ಅಥವಾ ನಾಯಕ್ ಸಮುದಾಯದವರು ಕೂಡ ಅರ್ಜಿಯನ್ನು ಇದಕ್ಕೆ ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಕರ್ನಾಟಕ ಮೇದಾರ ಸ್ಕೆಡ್ಯೂಲ್ ಟ್ರೈಬ್ ನೊಮ್ಯಾಡಿಕ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದು ಕೂಡ ಮೇದಾರ್ ಜನಾಂಗದವರು ಇದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸ್ಕೋಬೋದು. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಮತ್ತು ಕರ್ನಾಟಕ ಮೇದಾರ್ ಸ್ಕೆಡ್ಯೂಲ್ ಟ್ರೈಬ್ ಇದೆಲ್ಲ 2 ST ಸಮುದಾಯಕ್ಕೆ ಸೇರಿದ ಒಂದು ನಿಗಮಗಳಿದ್ದಾವೆ. ಮಿಕ್ಕುಳಿದ ಮೇಲ್ಗಡೆ ಏನಿದ್ದಾವಲ್ಲ, ಭೋವಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು, ಆದಿಜಾಂಬವ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತು ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಈ 3 ನಿಗಮಗಳು SC ಇದ್ದಾವೆ. 3 ನಿಗಮ SC, 2 ನಿಗಮ ST ಇದ್ದಾವೆ. ಒಟ್ಟು 5 ನಿಗಮಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ನಿಗಮಕ್ಕೆ ಸಂಬಂಧಪಟ್ಟವರು ಅರ್ಜಿಯನ್ನು ಇವಾಗ ಸಲ್ಲಿಸ್ಕೋಬೋದು ಅಂತ ನಿಮಗೆ ಐಡಿಯಾ ಬಂದಿದೆ ಅನ್ಕೊತೀನಿ. ಇದಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಬೇಕಾಗುವ ಡಾಕ್ಯುಮೆಂಟ್ ಯಾವ್ಯಾವ ಅಂತ ಇವಾಗ ನೋಡ್ತಾ ಹೋಗೋಣ ಸ್ನೇಹಿತರೆ. ಇವಾಗ ನೋಡ್ತಾ ಇದ್ದೀರಾ ಬೇಕಾಗುವಂಥ ದಾಖಲೆ ಯಾವ್ಯಾವ ಅಂತ. ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕು. ಆಧಾರ್ ಕಾರ್ಡ್ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಅದರ ನಂತರ ರೇಷನ್ ಕಾರ್ಡ್ ಬೇಕಾಗುತ್ತೆ. ಅದರ ನಂತರ ಜಾತಿ ಆದಾಯ ಪ್ರಮಾಣಪತ್ರ ಕಂಪಲ್ಸರಿ ಬೇಕು, ವ್ಯಾಲಿಡ್ ಇರಬೇಕು. ಯಾವುದೇ ಥರ ಡೇಟ್ ಮುಗಿದಿರಬಾರ್ದು, ಎಕ್ಸ್ಪೈರ್ ಆಗಿರಬಾರ್ದು. ಅದರ ನಂತರ ಫೋಟೋ ಕೂಡ ಬೇಕಾಗುತ್ತೆ. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ. ಮತ್ತು ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ. ಕಡ್ಡಾಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಬೇಕೇ ಬೇಕು. ಲೈಸೆನ್ಸ್ ಇಲ್ಲ ಅಂದರೆ ಅರ್ಜಿ ಸಲ್ಲಿಸೋಕ್ಕೆ ಆಗೋದಿಲ್ಲ. ಹಾಗಾಗಿ ಕಡ್ಡಾಯವಾಗಿ ಲೈಸೆನ್ಸನ್ನು ಮಾಡಿಸಿಟ್ಕೊಂಡಿರಿ. LMV ಕ್ಯಾಬ್ ಲೈಸೆನ್ಸ್ ಬರುತ್ತೆ, ಅಥವಾ ನಾರ್ಮಲಾಗಿ DL ಮಾಡಿಸಿದ್ರು. ಮುಂಚೆ ಎಲ್ಲ LMV ಕ್ಯಾಬ್ ಲೈಸೆನ್ಸ್ ಬೇಕಾಗ್ತಿತ್ತು. ಇವಾಗೇನು ಕ್ಯಾಬ್ ಲೈಸೆನ್ಸ್ ಆ್ಯಂಡ್ ಟ್ಯಾಕ್ಸಿ ಪರ್ಮಿಟ್ ಏನು ಬೇಕಾಗಿಲ್ಲ. ಜಸ್ಟ್ ನೀವು DL ಇದ್ದರೆ ಸಾಕು, ನಿಮಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಭಾಳ ಜನ ಹೇಳ್ತಾ ಇದ್ದಾರೆ LMV ಕ್ಯಾಬ್ ಲೈಸೆನ್ಸೇ ಬೇಕಾಗುತ್ತೆ ಅಂತ. ಹಂಗೇನಿಲ್ಲ, ಇವಾಗ DL ಇದ್ದರೆ ಸಾಕು, ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಅನಂತರ ವಾಹನ ದರಪಟ್ಟಿ ಕೂಡ ಕೇಳ್ತಾ ಇದೆ. ವಾಹನ ದರಪಟ್ಟಿ ಅಂದರೆ ಕೊಟೇಶನ್. ಈ ಒಂದು ಗಾಡಿಯ ಕೊಟೇಶನ್, ಯಾವ ಒಂದು ಗಾಡಿ ನೀವು ತೊಗೊತಾ ಇದ್ದೀರಾ ಎಲ್ಲೋ ಬೋರ್ಡ್ದು, ಆ ಒಂದು ಗಾಡಿಯ ಒಂದು ಕೊಟೇಶನ್ ಕೂಡ ಬೇಕಾಗುತ್ತೆ. ಅಡ್ವಾನ್ಸ್ ಆಗಿ ನೀವು ಶೋರೂಮ್ಗೆ ಹೋಗಿ ಈ ಒಂದು ಕೊಟೇಶನ್, ವೆಹಿಕಲ್ ಕೊಟೇಶನ್ ಕೂಡ ಒಂದು ಬರ್ಸ್ಕೊಂಡು ಬರಬೇಕಾಗುತ್ತೆ. ಇಂಥ ಗಾಡಿ ನಾವು ಪರ್ಚೇಸ್ ಮಾಡ್ತಾ ಇದ್ವಿ ಸ್ಕೀಮ್ ಕಡೆಯಿಂದ, ನಮಗೆ ಕೊಟೇಶನ್ ಕೊಡಿ ಅಂದರೆ ಕೊಟೇಶನ್ ಕೊಡ್ತಾರೆ. ಅದೇ ಥರ ಚಾರ್ಜಸ್ ಇರುವುದಿಲ್ಲ. ಫ್ರೀಯಾಗಿ ನಿಮಗೆ ಒಂದು ಕೊಟೇಶನ್ ಆ ಒಂದು ಶೋರೂಮ್ ಕಡೆಯಿಂದ ಮಾಡಿ ಕೊಡ್ತಾರೆ. ಇಷ್ಟು ರೇಟ್ ಅಂತ ನಿಮಗೆ ಹಾಕಿ ಕೊಡ್ತಾರೆ. ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ಸಾಕು, ನೀವು ಒಂದು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಅರ್ಜಿಯನ್ನು ಯಾವ ರೀತಿ ಸಲ್ಲಿಸ್ಕೋ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಜಿ ಇದೆ. ನಿಮ್ಮ ಮೊಬೈಲ್ನಲ್ಲೇ ಈ ಒಂದು ಅರ್ಜಿಯನ್ನು ಹಾಕೋಬೋದು. ಸೇವಾ ಸಿಂಧು ಮೂಲಕ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸೋದು ತುಂಬ ಈಜಿ ಇದೆ. ಮೊಬೈಲಲ್ಲೇ ಅರ್ಜಿ ಸಲ್ಲಿಸಿ ನಿಮಗೆ ತೋರಿಸ್ತಾನೆ. ಅದೇ ಥರ ಚಾರ್ಜಸ್ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟ್, ಉಚಿತವಾಗಿ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು. ಆ ರೀತಿಯಾಗಿ ಅರ್ಜಿ ಹಾಕಿ ನಿಮಗೆ ತೋರಿಸ್ತೇನೆ.
ಸಾಯಂಕಾಲ ಯಾವ ರೀತಿ ಒಂದು ಅರ್ಜಿನ ಸಲ್ಲಿಸುವಂಥ ಸಾಯಂಕಾಲ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಅದನ್ನು ನೋಡಿಕೊಂಡು ಅರ್ಜಿನ ನೀವು ಸಲ್ಲಿಸ್ಕೊಳ್ಳಿ. ಇದಿಷ್ಟು ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಇದು ರಿಲೇಟೆಡಾಗಿ ಏನಾದರೂ ಡೌಟ್ಸ್ಗಳಿದ್ದರೆ, ಏನಾದರೂ ಕ್ವಶನ್ ಕೇಳಿದ್ರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರನ ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.